ಚಳ್ಳಕೆರೆ ನಗರದ ಪಾವಗಡ ರಸ್ತೆಯಲ್ಲಿರುವ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಜುಲೈ 28 ಹಾಗೂ 29 ರಂದು 13ನೇ ವರ್ಷದ ಶ್ರೀ ಗುರುಪೂರ್ಣಿಮೆ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನಡೆಯಲಿದೆ. ಗುರುಪೂರ್ಣಿಮೆ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಶ್ರೀ ವೆಂಕಟಸಾಯಿ ಸೇವಾ ಟ್ರಸ್ಟ್ ಅಧ್ಯಕ್ಷ ಬಿ.ಸಿ. ಸಂಜೀವಮೂರ್ತಿ, ಪ್ರತಿ ವರ್ಷ 50,000ಕ್ಕೂ ಹೆಚ್ಚು ಭಕ್ತರು ಸ್ವಾಮಿಯ ದರ್ಶನ ಪಡೆಯುತ್ತಿದ್ದರು. ಈ ಬಾರಿ 1 ಲಕ್ಷಕ್ಕೂ ಅಧಿಕ ಭಕ್ತರು ಸಾಯಿಬಾಬರ ದರ್ಶನ ಪಡೆಯಲು ಬಂದರೂ ಸಹ ಸುಸೂತ್ರವಾಗಿ ದರ್ಶನ, ಅನ್ನಸಂತರ್ಪಣೆ ಹಾಗೂ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸುವ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಮಹೋತ್ಸವದ ಅಂಗವಾಗಿ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ, ವಿಶೇಷ ಅಭಿಷೇಕ, ಹೂವಿನ ಅಲಂಕಾರ, ಭಜನೆ, ಮಹಾಮಂಗಳಾರತಿ ಹಾಗೂ ಪ್ರಸಾದ ವಿನಿಯೋಗ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ. ರಾಜ್ಯದ ವಿವಿಧ ಭಾಗಗಳಿಂದ ಸಾವಿರಾರು ಭಕ್ತರು ಆಗಮಿಸುವ ನಿರೀಕ್ಷೆಯಿದ್ದು, ಈ ಪವಿತ್ರ ಮಹೋತ್ಸವದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶ್ರೀ ಸಾಯಿಬಾಬರ ಕೃಪಾಶೀರ್ವಾದ ಪಡೆಯುವಂತೆ ಶ್ರೀ ವೆಂಕಟಸಾಯಿ ಸೇವಾ ಟ್ರಸ್ಟ್ ಮನವಿ ಮಾಡಿದೆ. ಪ್ರತಿ ಗುರುಪೂರ್ಣಿಮೆ ದಿವಸ, ಹುಣ್ಣಿಮೆ ದಿವಸ ನೀವು ಏನಿದೆ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಇದೆ ಇದನ್ನು ಮಾಡ್ಕೊಂಡು ಹೋಗ್ರಿ, ಒಳ್ಳೆಯದಾಗತ್ತೆ ಅಂತ ಹೇಳಿದ್ರು. ನಾವು ಅವತ್ತಿಂದನೂ ಸಹ ಸುಮಾರು 4-5 ವರ್ಷ ಕೊರೋನಾ ಬರೋವರೆಗೂ ಅವ್ರ ಜೊತೆಗೆ ಸೇರ್ಕೊಂಡು ನಾವು ಸಾಮೂಹಿಕ ಸತ್ಯನಾರಾಯಣ ಪೂಜೆ ಮಾಡಿದ್ವಿ. 2020ರಿಂದ ಸ್ವಲ್ಪ ನಾವೇ ಮಾಡ್ಕೊಳ್ತಾ ಹೋದ್ವಿ. ಈ ಸಾರಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯವರು ನಾವು ಸಹ ಜೊತೆ ಸೇರ್ಕೊಂಡು ಮಾಡೋಣ ಅಂತಂದೇಳಿ ನಾವು ಕೋರಿದ್ವಿ. ಅವರು ಸಹ ಸಂತೋಷ ಒಪ್ಕೊಂಡು ಈ ಸರಿ ಪ್ರತಿ ಸರಿ ನಾವು ಒಂದು 250-300 ಜನ ಅವರೇಜಾಗಿ ಕೂಡ್ತಾ ಇದ್ವಿ. ಈ ಸರಿ ಧರ್ಮಸ್ಥಳದ ಕಡೆಯಿಂದಲೇ ಸುಮಾರು 650-700 ಜನ ಪೂಜೆಗೆ ಕೂಡ್ತಾ ಇದ್ದಾರೆ. ಒಟ್ಟು ಒಂದು 1000 ಜೋಡಿ ಪೂಜೆಗೆ ಈ ಸರಿ ಕೂಡ್ತಕ್ಕಂಥದ್ದು ವಿಶೇಷತೆ ಈ ಸರಿ. ಮತ್ತು ಅವರು ಸಹ ಭಾಗವಹಿಸ್ತಾ ಇದ್ದಾರೆ. ಮತ್ತು ಈ ಸಂದರ್ಭದಲ್ಲಿ ನಾವಾಗಲೇ ಸೋಮವಾರದಿಂದ ಬೈಕ್ ರ್ಯಾಲಿ ಪ್ರಾರಂಭ ಆಗುತ್ತೆ. ಅದು ಎಲ್ಲ ಮುಖ್ಯ ರಸ್ತೆಗಳಲ್ಲಿ ಹೋಗಿ ಎಲ್ಲ ಜನಗಳಿಗೆ ಒಂದು ಆಹ್ವಾನ ಕೊಡೋದ್ರ ಮೂಲಕ ಒಂದು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡ್ತಾರೆ. ಮತ್ತು ಮಂಗಳವಾರ ಬೆಳಿಗ್ಗೆ 8:30 ಏನು ಬಾಬಾ ಅವರ ಭಾವಚಿತ್ರದೊಂದಿಗೆ ಎಲ್ಲ ಪ್ರಮುಖ ಬೀದಿಗಳಲ್ಲಿ ಪ್ರತಿ ವರ್ಷ ಮುಖ್ಯ ರಸ್ತೆಗಳಲ್ಲಿ ಸಾಯಿಬಾಬಾ ಅವರ ಪ್ರೇರಣೆ ಸುಮಾರು 8 ಕಲಾ ತಂಡಗಳು ವಿಶೇಷವಾಗಿ ಕಳೆದ ಬಾರಿ 8 ಕಲಾ ತಂಡಗಳು, ಕೆಲವರು ವಾಲಂಟಿಯರ್ ಸೇವೆ ಮಾಡ್ತೀವಿ ಅಂತ ಕೋಲಾರದವರು ಅವರೆಲ್ಲ ವಾಲಂಟಿಯರ್ ಬರ್ತಾಯಿದ್ದಾರೆ. ಆ ಕಲಾ ತಂಡಗಳೊಂದಿಗೆ ಸುಮಾರು ಅದನ್ನು ಮಂಗಳವಾರ 12 ಗಂಟೆ ಮುಗಿಯುತ್ತೆ. 12 ಗಂಟೆ ಮುಗಿದ ನಂತರ ಆರತಿ ಆಗುತ್ತೆ. ಆರತಿ ಆದ ನಂತರ ಕೆಳಗಡೆ ಒಂದು ಚಿಕ್ಕ ಒಂದು ಉದ್ಘಾಟನೆ ಸಮಾರಂಭ ಇರುತ್ತೆ. ಕೋಟೆ ಸ್ವಾಮಿಗಳು ಆ ಕಾರ್ಯಕ್ರಮ ಬಿ.ಎಸ್. ಸಾನಿಧ್ಯ ನಡೆಸ್ತಾರೆ. ಆ ಸಂದರ್ಭದಲ್ಲಿ ಎಲ್ಲರನ್ನೂ ಆಹ್ವಾನಿಸ್ತೀವಿ. ಅವರೆಲ್ಲ ಬಂದು ಉದ್ಘಾಟನೆಯನ್ನು ಪ್ರಾರಂಭಿಸಿದ ನಂತರ ಅವರಿಂದ ಭಜನೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ವೇದಿಕೆಗಳು ಮುಂದೆ ವೇದಿಕೆ ಇರುತ್ತೆ. ಈ ಕಾರ್ಯಕ್ರಮ ಆದ ನಂತರ ವೇದಿಕೆಯಲ್ಲಿ ಅವತ್ತಿಂದಲೇ ಕಾರ್ಯಕ್ರಮಗಳು ಪ್ರಾರಂಭ ಆದ ನಂತರ ತಿರುಗಿ ದಿವಸ ಬೆಳಗ್ಗೆ 5:30ಕ್ಕೆ ಕಾಕಡಾರತಿ ಆಗುತ್ತೆ. ಕಾಕಡಾರತಿ ಆದ ನಂತರ ಪತಂಜಲಿ ಶಿಕ್ಷಣ ಸಂಸ್ಥೆಯವರು ಬೆಳಗ್ಗೆ ಒಂದು ಭಜನೆಯನ್ನು ಮಾಡಿ ಅವರು ಯೋಗಾಭ್ಯಾಸವನ್ನು ಪ್ರತಿ ವರ್ಷದ ಮಾಡಿ ಇರ್ತಕ್ಕಂಥದ್ದು. ಅದಾದ ನಂತರ ಅಭಿಷೇಕ ಆದ ನಂತರ ಮತ್ತು ಕೆಳಗಡೆ ಸಾಮೂಹಿಕ ಸತ್ಯನಾರಾಯಣ ಪೂಜೆ 7:30ರಿಂದ ಪ್ರಾರಂಭ ಆಗುತ್ತೆ. ಅದು ಸುಮಾರು 10:30ರೊಳಗೆ ಪೂಜೆ ಕಾರ್ಯ ಎಲ್ಲ ಮುಗಿದು 10:30ರಿಂದ 12 ಗಂಟೆವರೆಗೂ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯವರು ಅವರ ಅಧಿಕಾರಿಗಳು ಮತ್ತು ನಮ್ಮ ಸಂಬಂಧಪಟ್ಟ ಶಾಸಕರ ಜೊತೆ ಒಂದು ಧಾರ್ಮಿಕ ಸಭೆಯನ್ನು ತಿರುಗಿಸೋದು 29 ತಾರೀಕು ಇಲ್ಲೇ ಕೆಳಗಡೆನೆ ಮಾಡ್ತಾರೆ. ಪೂಜಾ ಒಂದು ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ನಮ್ಮ ಗೌತಮ್ ಶಾಸ್ತ್ರಿಗಳು ಸಹ ಅದು ಸತ್ಯನಾರಾಯಣ ಪೂಜೆ ಬಗ್ಗೆ ಗುರುಪೂರ್ಣಿಮೆ ಬಗ್ಗೆಯೂ ಆ ಸಂದರ್ಭದಲ್ಲಿ ತಿಳಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾರೆ. ಅದಾದ ನಂತರ ಮೇಲ್ಗಡೆ ಮಾದಾರ ಚೆನ್ನೈ ಸ್ವಾಮೀಜಿಯವರು ಅವರೇ ಸ್ವಹಸ್ತದಿಂದ ಪ್ರತಿ ವರ್ಷ ಈಗ 3ನೇ ವರ್ಷ ಈಗ ಅವರೇ ಆರತಿಯನ್ನು 12 ಗಂಟೆ ಕರೆಕ್ಟಾಗಿ ಆರತಿಯನ್ನು ಸ್ವಾಮೀಜಿಗಳು ಮಾಡ್ತಾಯಿರ್ತಾರೆ. ಅದಾದಮೇಲೆ ಮತ್ತೆ ಕಂಟಿನ್ಯೂ ಆಗಿ ಭಜನೆಗಳಿರ್ತವೆ, ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತವೆ, ಸಂಗೀತೋತ್ಸವ ಇರುತ್ತೆ. ಹೊರಗಡೆ ಎಕ್ಸಿಬಿಷನ್ ವ್ಯವಸ್ಥೆ ಮಾಡಿದ್ವಿ. ಊಟದ ಈಗಾಗಲೇ ನಮ್ಮ ಎಲ್ಲ ಟ್ರಸ್ಟಿಗಳಲ್ಲಿ ಹೊರಗಡೆ ವ್ಯವಸ್ಥೆ ಮಾಡಿದ್ವಿ. ಕಳೆದ ಬಾರಿನೇ ಸುಮಾರು 50,000-60,000 ಜನ ಬಂದೋಗಿದ್ದರು. ಸ್ವಲ್ಪ ಜಾಗದ ಸಮಸ್ಯೆ ಆಗಿರೋದ್ರಿಂದ ಈ ಸರಿ ನಾವು ಹೊರಗಡೆನೇ ಮಾಡೋಣ ಅಂತ ಬರಲಿಕ್ಕೆ ಒಂದು ಹೋಗ್ಲಿಕ್ಕೆ ಒಂದು ದಾರಿ, 2 ದಾರಿ ಮಾಡಿದ್ವಿ. ಆಂಜನೇಯ ದೇವಸ್ಥಾನ ಪಕ್ಕ ಮಾಡಿದ್ವಿ. ನಾವು ಜನ ಎಷ್ಟು ಸೇರ್ತಾರೆ ಅಂತ ನಮ್ಮ ಕೈಯಲ್ಲಿ ಇರೋಲ್ಲ, ಯಾರು ಬರ್ತಾರೆ
ಹೋದ ಸರಿ ನಾವು ಅಂದ್ಕೊಂಡಿದ್ದಕ್ಕಿಂತ ಸುಮಾರು ಒಂದು 15-20 ಸಾವಿರ ಜನ ಜಾಸ್ತಿ ಬಂತು. ಈ ಸರಿ ಇನ್ನೂ ಭಾಳಷ್ಟು ಪ್ರಚಾರ ಆಗಿದೆ. ಸುಮಾರು ಈ ಸರಿ ಚಳ್ಳಕೆರೆ ತಾಲೂಕು ಅಷ್ಟೇ ಅಲ್ಲದೆ ಹಿರಿಯೂರು ತಾಲೂಕು ಮತ್ತು ಚಿತ್ರದುರ್ಗ ತಾಲೂಕಿನ ಕೆಲವು 15-30 ಹಳ್ಳಿ ಜಾಸ್ತಿ ನಮ್ಮ ವಾಹನ ಹೋಗ್ಬಿಟ್ಟಿದೆ. ಈ ಕಡೆಯಿಂದಲೂ ಸಹ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಭಕ್ತಾದಿಗಳೆಲ್ಲ ಬರಬೇಕು ಅಂತಂದೇಳಿ ಭಾಳಷ್ಟು ಪ್ರಚಾರ ಆಗಿದೆ. ಈ 13ನೇ ಸಾಯಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮತ್ತು ಗುರುಪೌರ್ಣಮಿ ಜಾತ್ರಾ ಮಹೋತ್ಸವ ತುಂಬ ಯಶಸ್ವಿಯಾಗಿ ತಯಾರಿಗಳು ನಡೀತಾ ಇದೆ. ಪ್ರತಿ ಬಾರಿ ನಾವು ಊಟದ ವ್ಯವಸ್ಥೆನ ನಮ್ಮ ಸಾಯಿಬಾಬಾ ದೇವಸ್ಥಾನದ ಪ್ರಾಂಗಣದಲ್ಲೇ ಮಾಡ್ತಿದ್ವಿ. ಹೋದ ಸಲ ಸ್ವಲ್ಪ ಜನದಟ್ಟಣೆಯಿಂದ ಸಾಯಂಕಾಲ ಸ್ವಲ್ಪ ಚೂರು ಸ್ವಲ್ಪ ಅವ್ಯವಸ್ಥೆ ಸಣ್ಣ ಮಟ್ಟದಲ್ಲಿ ಆದ್ರಿಂದ ಅದನ್ನು ಎಚ್ಚೆತ್ಕೊಂಡು ಈ ಬಾರಿ ಊಟದ ವ್ಯವಸ್ಥೆನ ಪಕ್ಕದಲ್ಲಿರುವಂಥ ನಮ್ಮ ಸಾಯಿಬಾಬಾ ದೇವಸ್ಥಾನ ಪಕ್ಕದಲ್ಲಿರುವಂಥ ಪಾರ್ಕ್ನಲ್ಲಿ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿದ್ದೀವಿ. ಅದರ ಜೊತೆ ಪಾರ್ಕಿಂಗ್ ವಿಚಾರವಾಗಿ ಸಹ ಎದುರುಗಡೆ ಇರುವಂಥ ಜಾಗ ಎಲ್ಲ ಪೂರ್ತಿ ಸ್ವಚ್ಛತೆಗೊಳಿಸಿ ಪಾರ್ಕಿಂಗ್ಗೂ ಬೇಕಾದಷ್ಟು ಜಾಗದ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಮತ್ತು ಈ ವಯಸ್ಸಾದವರಿಗೆ, ಅಂಗವಿಕಲರಿಗೆ ಈ ಬಾರಿ ಪ್ರತ್ಯೇಕವಾಗಿ ಒಂದು ಕ್ಯೂ ಸಿಸ್ಟಮ್ ಮಾಡ್ತಾ ಇದ್ವಿ. ಅದ್ರ ಜೊತೆ ಸರ್ವದರ್ಶನ ಮತ್ತು ಎಲ್ಲ ಪ್ರಸಾದ ಕೌಂಟ್ರು ಎಲ್ಲವನ್ನು ನಾವು ಅಚ್ಚುಕಟ್ಟಾಗಿ ಹೋದ ಸಲ ಏನು ಮಾಡಿದ್ವು ಅದಕ್ಕಿಂತ ಎಚ್ಚರಿಕೆ ವಹಿಸಿ ಎಲ್ಲೆಲ್ಲಿ ಏನೇನು ಬೇಕು, ಕುಡಿಯೋ ನೀರಿನ ವ್ಯವಸ್ಥೆ ಮತ್ತು ಪ್ರಸಾದದ ವ್ಯವಸ್ಥೆ, ಊಟದ ವ್ಯವಸ್ಥೆ ಯಾವುದು ತೊಂದರೆ ಇಲ್ಲದೆ ಇರೋ ರೀತಿಯಲ್ಲಿ ಎಲ್ಲವನ್ನು ಭಾಳ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿದ್ದೀವಿ. 27ನೇ ತಾರೀಕು ಬೆಳಿಗ್ಗೆ 9:09ವರೆಗೆ ವಾಲ್ಮೀಕಿ ಸರ್ಕಲ್ನಿಂದ ಒಂದು ಬೈಕ್ ರ್ಯಾಲಿನ ಆಯೋಜನೆ ಮಾಡಿದ್ದೀವಿ. ಎಲ್ಲ ಊರಿನ ಎಲ್ಲ ಪ್ರಮುಖ ಬೀದಿಗಳಲ್ಲಿ ಬೈಕ್ ರ್ಯಾಲಿ ಮಾಡಿಕೊಂಡು ಜನರಿಗೊಂದು ಅವೇರ್ನೆಸ್ ಮತ್ತು ಒಂದು ವೆಲ್ಕಮ್ ಮಾಡೋ ರೀತಿ ಒಂದು ಪ್ಲ್ಯಾನ್ ಮಾಡಿದ್ದೀವಿ. ಅದೇ ರೀತಿ 28ನೇ ತಾರೀಕು ಬೆಳಿಗ್ಗೆ ಚಳ್ಳಕೆರೆಮ್ಮ ದೇವಸ್ಥಾನದಿಂದ ಚಳ್ಳಕೆರೆ ನಗರದ ಪ್ರಮುಖ ಬೀದಿಗಳಲ್ಲಿ ಸಾಯಿಬಾಬಾರವರ ಮೆರವಣಿಗೆ ಕಾರ್ಯಕ್ರಮ ಇದೆ. ಅದಕ್ಕೂ ಸಹ ಎಲ್ಲ ಕಲಾ ತಂಡಗಳು ಎಲ್ಲರಿಗೂ ನಾವು ಆಗಲೇ ವ್ಯವಸ್ಥೆ ಮಾಡಿದ್ದೀವಿ. ಅದಾದ ನಂತರ 29ನೇ ತಾರೀಕು ಬೆಳಿಗ್ಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ 7:30ಯಿಂದ ಈ ಬಾರಿ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಂಘದ ಅವರು ಸಹ ನಮ್ಮ ಜೊತೆ ಸಹಯೋಗದಲ್ಲಿ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಬಾರಿ 7:30ಯಿಂದ 10:00ವರೆಗೂ ಸತ್ಯನಾರಾಯಣ ಸ್ವಾಮಿ ಪೂಜೆ ನಡೆಯುತ್ತೆ. ಅದು ಇದೇ ಕೆಳಗಡೆ ಪ್ರಾಂಗಣದಲ್ಲಿ ನಡೆಯುತ್ತೆ. ಅದಕ್ಕೂ ಸಹ ಎಲ್ಲ ವ್ಯವಸ್ಥೆನ ಅಚ್ಚುಕಟ್ಟಾಗಿ ಮಾಡಿದ್ದೀವಿ. ಹಾಗೂ ಭದ್ರತೆ ಇದ್ದ ದೃಷ್ಟಿಯಿಂದ ತುಮಕೂರಿನಿಂದ 25 ಜನ ಸೆಕ್ಯೂರಿಟಿ ಅವ್ರನ್ನ ಪ್ರೈವೇಟ್ ಸೆಕ್ಯೂರಿಟಿ ಅವ್ರನ್ನ ಹೇಳಿದ್ದೀವಿ. ಮತ್ತು ಎಲ್ಲ ಇಲಾಖೆಗಳಿಗೂ, ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ, ಪೊಲೀಸ್ ಇಲಾಖೆ, ಫೈರ್ ಇಂಜಿನ್ ಎಲ್ಲ ಇಲಾಖೆಗಳಿಗೂ ಸೇಫ್ಟಿ ಇದ್ದ ದೃಷ್ಟಿಯಿಂದ ಎಲ್ಲರಿಗೂ ಲೆಟರ್ ಕೊಟ್ಟು ಪ್ರತಿಯೊಂದು ವ್ಯವಸ್ಥಿತವಾಗಿ ಎಲ್ಲ ಜನಗಳು ನಮ್ಮ ಚಳ್ಳಕೆರೆ ನಗರ ಅಲ್ಲದೆ ನಮ್ಮ ಸಾಯಿ ರಥ ಅಂತೇಳಿ 1.5 ತಿಂಗಳಿಂದ ಎಲ್ಲ ಒಂದು 170-180 ಹಳ್ಳಿಗಳಿಗೆ ತಿರುಗಿ ಎಲ್ಲರಿಗೂ ಪ್ರಚಾರ ಮಾಡಿ ದೇಣಿಗೆ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಈ ಬಾರಿ ಜನ ನಮ್ಮ ನಿರೀಕ್ಷೆ ಅಂತ ಒಂದು 55,000-60 ಸಾವಿರ ಜನ ಸೇರ್ಬೋದು, ಬಂದು ದರ್ಶನ ಪಡಿಬೋದು ಅನ್ನೋ ಒಂದು ಇದೆ. ಆ ವಿಚಾರದಲ್ಲಿ ನಾವು ಅದಕ್ಕೆ ಏನು ಬೇಕೋ ಅದೆಲ್ಲ ಸೂಕ್ತ ಕ್ರಮಗಳು ತಗೊಂಡು ಭಾಳ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿ ಕಾರ್ಯಕ್ರಮನ ಯಶಸ್ವಿಗೊಳಿಸ್ತಾ ಇದ್ದೀವಿ ಅಂತ ಹೇಳ್ತಾ. ಇಲ್ಲಿ ಯಾವುದೇ ಒಂದು ಮನುಷ್ಯರು ಸಹ ಓಡಾಡ್ತಿರಲಿಲ್ಲ. ಇಂಥ ಒಂದು ಪ್ರಸ್ತುತ ವಾತಾವರಣದಲ್ಲಿ ಇವತ್ತು ಒಂದು ಸಾಯಿ ನಗರವನ್ನಾಗಿ ಪ್ರಾರಂಭ ಮಾಡಿದಾಗ ಇವತ್ತು ಸಾಕಷ್ಟು ಜನ ಬಂದು ಇಲ್ಲಿ ನೆಲೆಸಿದ್ದಾರೆ. ಮೊಟ್ಟ ಮೊದಲು ಬಂದಿದ್ದು ಸಾಯಿಬಾಬಾ ಅವರು ಬಂದು ನೆಲೆಸಿದ್ರು. ಅದಾದ ನಂತರ ಈಗ ನೀವು ನೋಡ್ತಾ ಇದ್ದೀರಾ ಇದೊಂದು ಪ್ರದೇಶವಾಗಿ ಬೆಳೀತಾ ಇದೆ. ಇದಕ್ಕೆಲ್ಲ ಮೂಲ ಕಾರಣ ಏನು ಅಂದರೆ, ಒಂದು ನಮ್ಮ ಟ್ರಸ್ಟ್ನ ಅಧ್ಯಕ್ಷರಾದಂಥ ಶ್ರೀಯುತ BC ಸಂಜೀವಮೂರ್ತಿಯವರ ಕರ್ತೃತ್ವ ಶಕ್ತಿ. ಏನು ಅಂದರೆ, ಇಲ್ಲಿ ಚಳ್ಳಕೆರೆಯಲ್ಲಿ ಒಂದು ಧಾರ್ಮಿಕ ಕ್ಷೇತ್ರವನ್ನು ಮಾಡಬೇಕು, ನಾವು ಒಂದು ಸಾಯಿ ಮಂದಿರವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಈ ಒಂದು ಧಾರ್ಮಿಕ ಯೋಜನೆಯನ್ನು ನಿಸ್ವಾರ್ಥವಾಗಿ ಮಾಡಿದವರು. ಯಾಕೆ ಮಾಡಿದರು ಅಂದರೆ, ಶಿರಡಿ 1.5ರಿಂದ 1,000 ಕಿಲೋಮೀಟರ್ಗಿಂತ ಜಾಸ್ತಿ ಇದೆ. ಹೆಚ್ಚಾಗಿ ಭಕ್ತರು ಈ ಭಾಗದ ಆಂಧ್ರ ಗಡಿ ಮತ್ತು ನಮ್ಮ ಕರ್ನಾಟಕದಿಂದ ಹೆಚ್ಚು ಅಲ್ಲಿ ಹೋಗ್ತಾರೆ. ವಯಸ್ಸಾದವರಿಗೆ ತೊಂದರೆ ಆಗುತ್ತೆ. ಅದರಿಂದ ಅಲ್ಲಿ ಏನಿದೆಯೋ ಸಾಯಿಬಾಬಾ ಇಲ್ಲಿ ಅದನ್ನು ಪ್ರತಿಷ್ಠಾಪನೆ ಮಾಡಬೇಕು. ಅಲ್ಲಿನ ಪದ್ಧತಿಗಳಲ್ಲೇ, ಪೂಜಾ ಪದ್ಧತಿಗಳಲ್ಲೇ ಇಲ್ಲಿ ಸಹ ಆ ಒಂದು ಧಾರ್ಮಿಕ ವ್ಯವಸ್ಥೆಯನ್ನು, ಪೂಜಾ ವ್ಯವಸ್ಥೆಯನ್ನು ನಾವು ಭಕ್ತರಿಗೆ ತಲುಪಿಸಬೇಕು ಅನ್ನೋ ಒಂದು ಹಿತದೃಷ್ಟಿಯಿಂದ ಈ ಒಂದು ಕಳೆದ 13 ವರ್ಷಗಳಿಂದ ಭೂಮಿ ಪೂಜೆ ಮಾಡಿ 10 ವರ್ಷಗಳ ಒಂದು ಇದರಲ್ಲಿ ಈ ಸಾಯಿ ಮಂದಿರವನ್ನು ಲೋಕಾರ್ಪಣೆ ಮಾಡಿದರು. ಅಂದು ಒಂದು ಮಾತು ಹೇಳಿದರು ವೀರೇಂದ್ರ ಹೆಗ್ಗಡೆಯವರು,
ಆಗಮಿಸಿದಾಗ ಈ ಭಾಗದಲ್ಲಿ ಒಂದು ಸಾಯಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಪ್ರತಿ ವರ್ಷ ನೀವು ಮಾಡಿರಿ, ಈ ಕ್ಷೇತ್ರಕ್ಕೆ ಒಳ್ಳೆಯದಾಗುತ್ತೆ, ಇದೊಂದು ಕ್ಷೇತ್ರವಾಗಿ ಹೊರಹೊಮ್ಮುತ್ತೆ ಅಂತ ಹೇಳಿದರು. ಅವರ ಆಶಯ ಮತ್ತು ಅವರ ಆಶೀರ್ವಾದದೊಂದಿಗೆ ನಾವು ಪ್ರಾರಂಭಿಸಿದ್ವಿ. ಅಂದಿನಿಂದ ಇಂದಿನವರೆಗೂ ನಿರಂತರವಾಗಿ ಸತ್ಯನಾರಾಯಣ ಸ್ವಾಮಿ ಪೂಜಾ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾ ಇದ್ವಿ. ಅದು ಮುಂದೆ ಸಮಗ್ರ ವಿವರಗಳನ್ನು ನಮ್ಮ ಅಧ್ಯಕ್ಷರು ತಿಳಿಸ್ತಾರೆ.